ಎಲ್ಲಿ ನಿಲ್ಲಿಸ್ತಾರೆ ನೋಡೋರು. ಬಸ್ ಸ್ಟಾಪ್ ಇರೋದು ಇಲ್ಲಿ, ಬಸ್ ಸ್ಟಾಪ್ ಇರೋದು ಇಲ್ಲಿ. ಇವರು ಟ್ರಾಫಿಕ್ ಮಾಡ್ಕೊಂಡು ಇಲ್ಲಿ ನಿಂತಾರೆ. ಟ್ರಾಫಿಕ್ ಮಾಡ್ಕೊಂಡು ಇಲ್ಲಿ ನಿಂತ್ಕೊಳ್ಳೋದು ಇವರು. ಹಾಂ, ಬಸ್ ಸ್ಟಾಪ್ ಇರೋದು ಇಲ್ಲಿರೋದು. ಇದು ತಗೊಂಬಂದು ಸರ್ಕಲ್ ನಿಲ್ಲಿಸ್ತಾನೆ. ಎಲ್ಲ ಚಾಮರಾಜನಗರ ಗಾಡಿ ಮತ್ತು ಏನು ನಂಜನಗೂಡು ಗಾಡಿಗಳು ಎಲ್ಲ. ಇದನ್ನು ಕೇಳಬೇಕ್ರಿ ಪೊಲೀಸ್ ಇಲಾಖೆ, ಇದನ್ನು ನೀವು ಕೇಳಬೇಕು. ಸಾರ್ವಜನಿಕರು ಕೇಳ್ತಿರಲ್ಲ, ಆಟೋದವ್ರನ್ನ ಕೇಳ್ತಿರಲ್ಲ ನೀವು. ಅದೇ ಥರ ನೋಡಿ ಇಲ್ಲಿರೋದು ಬಸ್ ಸ್ಟಾಪು. ನೋಡಿ ತಂದೆಲ್ಲ ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ನಿಲ್ಲಿಸ್ತಾರೆ. ಹಿಂದೆ ಟ್ರಾಫಿಕ್ ತೊಂದರೆ ಆಗ್ತದೆ. ಬೈಕ್ಸು ಆರ್ಗೇಟಲ್ಲಿರುವಂಥ ಇದು ಬಸ್ ಸ್ಟಾಪ್ ಇರೋದು ಇಲ್ಲಿ, ತಂದು ಅಲ್ಲಿ ನಿಲ್ಲಿಸ್ತಾರೆ. ಪೊಲೀಸ್ ಇಲಾಖೆ ಏನು ಇದ್ರ ಬಗ್ಗೆ ಏನು ಕೇಳಲ್ಲ ನೋಡಿ. ಎಲ್ಲ ಇಲ್ಲಿ ಬಿಸಿಲಲ್ಲಿ ನಿಂತ್ಕೊಬೇಕು. ಬಸ್ ಸ್ಟಾಪ್ ಇರೋದು ಅಲ್ಲಿ, ಇಲ್ಲಿ ಬಂದು ಜನ ಬಿಸಿಲಲ್ಲಿ ಮತ್ತು ಮಳೆ ಬಂದರೆ ಮಳೇಲಿ ನಿಂತ್ಕೊಂಡು ಸಾಯ್ತಾರೆ ನೋಡಿ. ಇಲ್ಲಿ ನಿಲ್ಲಿಸ್ಬೇಕಿದೆ ಬಸ್ ಸ್ಟಾಪು. ಎಲ್ಲ ಕಡೆ ಹೋಗುವಂಥದ್ದು, ಆರ್ಗೇಟಲ್ಲಿ ಹೋಗುವಂಥದ್ದು, ನಂಜನಗೂಡು, ಮಡಿಕೇರಿ ಸೈಡು, ಅಲ್ಲೆಲ್ಲ ಚಾಮರಾಜನಗರ ಆ ಕಡೆಗೆ ನೋಡಿ. ಸತ್ಪ್ರಜೆಗಳು ಏನೂ ಕೇಳಲ್ಲ. ಎಲ್ಲಿ ಬಸ್ ನಿಲ್ಲಿಸ್ತಾರೋ ಅಲ್ಲೇ ನಿಂತ್ಕೋತಾರೆ. ಮತ್ತು ನೋಡಿ ತಾವು, ಇದು ಆರ್ಗೇಟು ಸರ್ಕಲ್ಲು, ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗುತ್ತೆ. ಆದರೂ ಕೂಡ ಇಲ್ಲೇ ತಂದು ಬಸ್ ನಿಲ್ಲಿಸ್ತಾರೆ ನೋಡಿ. ನಿಮ್ಗೆ ತೋರಿಸ್ತೀನಿ ಈಗ. ಆದರೆ ಬಸ್ ಸ್ಟಾಪ್ ಇರೋದು ಇಲ್ಲಿದೆ. ತಗೊಂಬಂದು ಇಲ್ಲಿ ಬಸ್ ನಿಲ್ಲಿಸ್ತಾರೆ. ಆರ್ ಟಿ ಓದರೇನು ಕೇಳಲ್ಲ, ಎಷ್ಟೇ ರಶ್ ಆದರೂ. ಆದರೆ ಬೇರೆಯವ್ರನ್ನ ಮಾತ್ರ ಕೇಳ್ತಾರೆ. ಆಟೋದವ್ರು ಕೇಳ್ತಾರೆ, ಬೇರೆ ಸಾರ್ವಜನಿಕ ಕೇಳ್ತಾರೆ, ಆರ್ ಟಿ ಓದವರು. ಮತ್ತು ನೋಡ್ಬೋದಂಥ ಪೊಲೀಸ್ ಇಲಾಖೆ ನಾವು ನೋಡ್ತಾ ಇದ್ದೀವಿ ನೋಡಿ. ಎಲ್ಲರಲ್ಲಿ ನಿಲ್ಲಿಸ್ತಾರೆ ಅಂತ ನಿಂತ್ಕೋತಾರೆ. ಬಸ್ ಸ್ಟಾಪ್ ಇರೋ ಕಡೆ ನಿಲ್ಲಿಸಲ್ಲ. ಸರ್ಕಲ್ ತಗೊಂಬಂದು ಬಸ್ ನಿಲ್ಲಿಸೋವಂಥದ್ದು. ಕುಂತ್ಕೊಳ್ಳೋಕೆ ಜಾಗ ಇರಲ್ಲ ಜನಗಳಿಗೆ. ಬಿಸಿಲಲ್ಲಿ ನಿಂತ್ಕೊಂಡು ಸಾಯಬೇಕು. ಇವ್ರು ಏನಾನ ಬುದ್ಧಿ ಇದೆಯನ್ರಿ ಇವ್ರಿಗೆ, KSRTC ಅವ್ರಿಗೆ? ಹಾಂ, ತಗೊಂಬಂದು ಎಲ್ಲಿ ತಾನೇ ನಿಲ್ಲಿಸ್ಬೇಕು ನೋಡಿ. ಎಲ್ಲ ಬಸ್ಗಳು ಇಲ್ಲೇ ಬಂದು ನಿಲ್ಲಿಸಿದ್ರೆ ಜನ ಇಲ್ಲಿ ಮುಟ್ಟಾಳ್ರ ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ. ಸತ್ಪ್ರಜೆಗಳು ಅಂತ ನೋಡಿ ನಾನ್ ಸ್ಟಾಪ್ ಗಾಡಿ ನಿಲ್ಲಿಸಲ್ಲ. ಆದರೆ ನಂಜನಗೂಡಿಗೆ ಹೋಗೋ ಬಸ್ಗಳು ಮತ್ತು ಪ್ರತಿಯೊಂದು ಚಾಮರಾಜನಗರ ಹೋಗೋ ಬಸ್ ಇಲ್ಲಿ ನಿಲ್ಲಿಸ್ತಾನೆ. ಈ ಬಸ್ ಸ್ಟಾಪಲ್ಲಿ ಖಾಲಿ ಹೊಡಿತಾ ಇರುತ್ತೆ. ಅಲ್ಲಿ ಬಸ್ ತಂಗುದಾಣ ಖಾಲಿ ಹೊಡಿತಾ ಇರುತ್ತೆ. ಇದು ನಮ್ಮ ಸತ್ಪ್ರಜೆಗಳ ಹಣೆ ಬರ.